ಹರಿ ಓಂ. ಪಠ್ಯ ಶುಕ್ರಾಚಾರ್ಯ. ಲೇಖಕರು ಬಾಗಲೋಡಿ ದೇವರಾಯ. ಲೇಖಕರು ಶುಕ್ರಾಚಾರ್ಯರ ಕಥೆಯಲ್ಲಿ ಶುಕ್ರಾಚಾರ್ಯರನ್ನು ಒಂದು ಪಾತ್ರವಾಗಿ ಕಾಣಿಸಿಕೊಳ್ಳುವ ಬದಲು ಅವರು ಅಸುರರ ಗುರು ಅಂದರೆ ರಾಕ್ಷಸರ ಗುರುವಾಗಿ ನಡೆಸಿದಂಥ ಹೋರಾಟದ ಬಗ್ಗೆ ತಿಳಿಸುವಂಥ ಪ್ರಯತ್ನ ಇದೆ. ಸುರರರು ಮತ್ತು ಅಸುರರು ಅಂದರೆ ದೇವತೆಗಳು ಮತ್ತು ರಾಕ್ಷಸರ ನಡುವಿನ ಒಂದು ಯುದ್ಧ ಆಗಿರ್ಬೋದು, ಹೋರಾಟವಾಗಿರ್ಬೋದು, ಇದನ್ನೆಲ್ಲ ನಾವು ಪುರಾಣದಲ್ಲಿ ಕಥೆ ರೂಪವಾಗಿ ಕೇಳಿದ್ದೀವಿ, ನೋಡಿದ್ದೀವಿ. ಈ ರೀತಿಯ ಹೋರಾಟ ಮನುಷ್ಯರ ಮನಸ್ಸಿನಲ್ಲಿ ನಡೆಯುವಂಥ ಒಂದು ಕ್ರಿಯೆನೂ ಆಗಿರುತ್ತೆ. ಈಗ ಈ ಸ್ಟೋರಿಯ ಹೈಲೈಟ್ಸನ್ನು ನೋಡೋಣ. ಭೂಲೋಕದಲ್ಲಿ ಅಂದರೆ ದೇವತೆಗಳನ್ನು ಬ್ರಾಹ್ಮಣರಾಗಿ ಹಾಗೆ ರಾಕ್ಷಸರನ್ನು ಕೆಳವರ್ಗದವರನ್ನಾಗಿ ನೋಡಿಸ್ತಾ ಇದ್ದಾರೆ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಶುಕ್ರಾಚಾರ್ಯರು ರಾಕ್ಷಸರ ಗುರುವಾಗಿರ್ತಾರೆ. ಅಂತಹ ಗುಣವನ್ನು ಅಶ್ವತ್ಥಾಮನಲ್ಲಿ ಕಾಣುವುದು ಈ ಒಂದು ಕಥೆಯ ಹೈಲೈಟ್ಸ್ ಆಗಿರುತ್ತೆ. ಹಾಗೆ ರಾಕ್ಷಸರು ಅಂತ ಕರೆದಿರುವಂಥ ಕೆಳವರ್ಗದ ಜನರ ಜೊತೆ ಈ ಅಶ್ವತ್ಥಾಮ ಅವರ ಜೊತೆ ಇದ್ದು ಅವ್ರಿಗೆ ಏನು ಬೇಕು ಏನು ಬೇಡ ಜೀವನದ ಕ್ರಮ ಎಲ್ಲವನ್ನು ಹೇಳ್ಕೊಡ್ತಾರೆ ಒಬ್ಬ ಗುರುವಿನ ಹಾಗೆ. ಬ್ರಾಹ್ಮಣರಲ್ಲಿ ಇರುವಂತಹ ರಾಕ್ಷಸ ಗುಣವನ್ನು ಶಾಸ್ತ್ರಗಳ ಮೂಲಕ ತೆಗೆದುಹಾಕುವುದಕ್ಕಾಗಿ ಹೋರಾಟ. ಒಂದು ವೇಳೆ ಬ್ರಾಹ್ಮಣರು ಒಪ್ಪದೇ ಇದ್ದಾಗ ಅವರನ್ನು ಬಗ್ಗಿ ಬಡಿದು ಒಪ್ಪಿಸುವಂಥ ಕ್ರಮವನ್ನು ಮಾಡ್ತಾಯಿದ್ರು ಅಶ್ವತ್ಥಾಮ ಈ ಒಂದು ಸ್ಟೋರಿಯಲ್ಲಿ. ಈಗ ಕಥೆಯನ್ನು ನೋಡೋಣ. ಅಶ್ವತ್ಥಾಮನ ಜೀವನ ಬಹಳ ವಿಚಿತ್ರವಾದದ್ದು. ಚಿಕ್ಕ ವಯಸ್ಸಲ್ಲೇ ಕಾಂಚಿಗೆ ಹೋಗಿ ಸಂಸ್ಕೃತ ಮತ್ತು ಶಾಸ್ತ್ರ ಅಭ್ಯಾಸವನ್ನು ಮಾಡಬೇಕೆಂದು ತುಂಬ ಹಠ ಮಾಡ್ತಾ ಇದ್ದ. ಇವರ ತಂದೆ ತಾಯಿಗೆ ಇವನೊಬ್ಬನೇ ಮಗನಾಗಿದ್ದ. ಹಾಗಾಗಿ ಅವ್ರಿಗಿಷ್ಟನೇ ಆಗ್ತಿರ್ಲಿಲ್ಲ ಅವನು ಅಷ್ಟು ದೂರ ಹೋಗೋದು. ಜೊತೆಗೆ ಇವರು ಅಷ್ಟು ಶ್ರೀಮಂತರ ಅಲ್ಲದೇ ಇದ್ದರೂ ಬಡವರಾದರೂ ಸಹ ಅವರದ್ದು ಮರ್ಯಾದೆಯ ಮನೆತನವಾಗಿರುತ್ತೆ. ಮಗ ಮನೆಯಲ್ಲೇ ಇದ್ದು ಕುಲವೃತ್ತಿಯಲ್ಲಿ ತಂದೆಗೆ ಸಹಾಯ ಮಾಡಬೇಕು ಅಂತ ಇಬ್ಬರು ಆಸೆ ಪಡ್ತಾ ಇರ್ತಾರೆ. ಆದರೆ ಅಶ್ವತ್ಥಾಮ ತುಂಬ ಹಠ ಮಾಡ್ತಾ ಇರ್ತಾನೆ. ಜೊತೆಗೆ ಇನ್ನೂ ಒಂದು ಕಾರಣವೂ ಇರುತ್ತೆ. ಇವರ ಊರಿನಲ್ಲಿ ಒಬ್ಬ ಶ್ರೀಮಂತ ವ್ಯಕ್ತಿ ಇರ್ತಾನೆ. ಅವನಿಗೆ ತುಂಬ ಆಸ್ತಿ ಪಾಸ್ತಿ ಎಲ್ಲ ಇರುತ್ತೆ. ಅವರ ಹೆಸರು ಲಕ್ಷ್ಮೀಪತಯ್ಯ ಅಂತ. ಇವರಿಗೆ ಒಬ್ಬ ಮಗಳು ಇರ್ತಾಳೆ. ಆಕೆಯ ಹೆಸರು ಸುನೀತಿ. ಇವರಿಗೆ ಮಗಳಂದರೆ ತುಂಬಾ ಇಷ್ಟ. ಆದರೆ ಒಂದಿನ ಲಕ್ಷ್ಮೀಪತಿ ಅಶ್ವತ್ಥಾಮನ ತಂದೆಯನ್ನು ಕರೆಸಿ ತುಂಬ ಜೋರಾಗಿ ಮಾತಾಡ್ತಾರೆ. ನೋಡಿ, ನೀವು ನಮ್ಮ ಜಾತಿಯವರೇನೋ ಸರಿ, ಆದರೆ ನಿಮ್ಮ ಮನೆತನ ತುಂಬ ಚೆನ್ನಾಗಿದೆ, ಎಲ್ಲನೂ ಸರಿ. ಆದರೆ ನಿಮ್ಮ ಅಂತಸ್ತೇ ಬೇರೆ, ತುಂಬಾ ಡಿಫ್ರೆನ್ಸ್ ಇದೆ. ಹಾಗಾಗಿ ಅಶ್ವತ್ಥಾಮನಿಗೆ ಹೇಳಿ ನನ್ನ ಮಗಳು ಸುನೀತಿಗೆ ಜೊತೆ ಸ್ವಲ್ಪ ಸೊಲಿಗೆ ಹೆಚ್ಚಾಗಿದೆ ಅಂತ ಊರಿನ ಹೆಣ್ಮಕ್ಳೆಲ್ಲ ಗುಸುಗುಸು ಅಂತ ಏನೋ ಮಾತಾಡ್ತಾ ಇದ್ದಾರೆ. ಇದು ಅಸಾಧ್ಯ. ನಿನ್ನ ಮಗನಿಗೆ ಸ್ಪಷ್ಟವಾಗಿ ಹೇಳಿ ಜಾಗೃತೆಯಾಗಿರಬೇಕು, ಮಗಳ ವಿಷಯಕ್ಕೆ ಬರಬಾರ್ದು. ಒಂದು ವೇಳೆ ಬಂದರೆ ಕಾಲನ್ನು ಕಡಿಸೇ ಬಿಟ್ಟೇನು, ನನ್ನನ್ನು ಕೆಣಕಬೇಡಿ. ಈ ಊರಿನಲ್ಲಿ ಯಾರೂ ಬದುಕೋಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಜೀವಕ್ಕೆ ನೀವೇ ಸಂಚಕಾರವನ್ನು ತಗೊಳ್ತೀರಾ, ಕೇರ್ಫುಲ್ಲಾಗಿರಿ ಅಂತ ಜೋರಾಗಿ ಕಿರ್ಚಾಡ್ತಾರೆ. ಈ ಎಲ್ಲ ಕಾರಣಗಳಿಂದ ಅಶ್ವತ್ಥಾಮನ ತಂದೆ ತಾಯಿಗೆ ತುಂಬಾ ಭಯ ಆಗಿ ಮಗನನ್ನು ಕಾಂಚಿಗೆ ಕಳಿಸುವುದೇ ಒಳ್ಳೆಯದು ಅಂತ ತೀರ್ಮಾನ ಮಾಡ್ತಾರೆ. ಅಶ್ವತ್ಥಾಮ ಕಾಂಚಿಯಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿ ವಾಪಸ್ ಬಂದಾಗ ಸುನೀತಿಗೆ ಮದುವೆನೂ ಆಗಿರುತ್ತೆ. ಆ ಹುಡುಗ ಆಗರ್ಭ ಶ್ರೀಮಂತನಾಗಿರ್ತಾನೆ. ಇವರು ಜಾತ್ರೆ ಸಮಯದಲ್ಲಿ ದೂರದಿಂದ ಒಬ್ಬರನ್ನೊಬ್ಬರು ನೋಡಿದಾಗ ಅವರ ಮುಖದಲ್ಲಿ ಏನೋ ಒಂದು ರೀತಿಯ ನೋವು, ದುಃಖ, ನಿರಾಸೆಯ ಕಾರ್ಮೋಡ ಕವಿಯುತ್ತೆ. ಛಲದಂತ ಅಶ್ವತ್ಥಾಮನ ಮೈಯೆಲ್ಲ ಹೊರೆಯುತ್ತೆ. ಕೊನೆಗೆ ಏನೂ ಮಾಡೋಕ್ಕಾಗೋದಿಲ್ಲ ಅಂತ ಆ ಒಂದು ನೋವಿನಲ್ಲೇ ಅಶ್ವತ್ಥಾಮ ಆ ಊರನ್ನು ಬಿಟ್ಟು ಮತ್ತೆ ಕಾಶಿಗೆ ವಿದ್ಯಾಭ್ಯಾಸ ಮಾಡೋದಕ್ಕೆ ಹೊರಡ್ತಾನೆ. ನಂತರ ಕಾಶಿಯಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿ ಮತ್ತೆ ಊರಿಗೆ ವಾಪಸ್ ಬರ್ತಾನೆ. ಈ ಸಂದರ್ಭದಲ್ಲಿ ಅವನ ಮನಸ್ಸು ಒಂದು ಸ್ಥೀಮಿತದಲ್ಲಿ ಇರುತ್ತೆ. ಎಲ್ಲವನ್ನು ಹ್ಯಾಂಡಲ್ ಮಾಡುವಂತಹ ಮನಸ್ಥಿತಿಯಿಂದ ವಾಪಸ್ ಬಂದಿರ್ತಾನೆ. ಬಂದವನೇ ಇಷ್ಟು ವರ್ಷಗಳ ಕಾಲ ಅಧ್ಯಯನ ಮಾಡಿದಂತಹ ವ್ಯಾಕರಣ, ತರ್ಕ, ವೇದ, ಶಾಸ್ತ್ರಗಳು, ಕುಲ ಸಂಪ್ರದಾಯಗಳು ಎಲ್ಲವನ್ನ ಬಿಟ್ಬಿಡ್ತಾನೆ. ಬಿಟ್ಟು ವ್ಯಾಪಾರ ಮಾಡಬೇಕು ಅಂತ ಶುರು ಮಾಡ್ತಾನೆ. ಇದನ್ನು ನೋಡಿ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಪುರೋಹಿತರ ಒಬ್ಬನೇ ಮಗ ಈ ಒಂದು ಕುಲ ಕಸುಬವನ್ನು ಬಿಟ್ಟು ವ್ಯಾಪಾರ ಮಾಡ್ತಾನ? ಎಂತಹ ವ್ಯಾಪಾರ? ಊರ ಜನ ಎಲ್ಲ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಹಾಗೆ
ಬೇಡರು ಮತ್ತು ಒಲೆಯರೊಡನೆ ಸೇರಿಕೊಂಡು ವ್ಯಾಪಾರವನ್ನು ಶುರು ಮಾಡ್ತಾನೆ. ಏನೆಲ್ಲ ವಸ್ತುಗಳು ಅಂದರೆ ಏಲಕ್ಕಿ, ಪತ್ರೆ, ಜಾಕಾಯಿ ಮತ್ತು ಈ ಸುಗಂಧದಿಂದ ಕೂಡಿರುವಂತಹ ಕೆಲವು ವಸ್ತುಗಳು, ನವಿಲುಗರಿ, ದಂತಗಳು, ಜಿಂಕೆ, ಕೋಡು, ಕೆಲವೊಂದು ಪ್ರಾಣಿಗಳ ಚರ್ಮ, ಔಷಧೀಯ ಮೂಲಿಕೆಗಳು ಮತ್ತು ಬಿದಿರು ಅಂದರೆ ಬ್ಯಾಂಬೋ, ಹೀಗೆ ಅನೇಕ ವಸ್ತುಗಳ ವ್ಯಾಪಾರವನ್ನು ಮಾಡ್ತಾನೆ. ದಂತ ಮತ್ತು ಪುನಗಿನ ವ್ಯಾಪಾರದಲ್ಲಿ ತುಂಬ ಲಾಭ ಬಂದು ದೊಡ್ಡ ಶ್ರೀಮಂತನಾಗ್ತಾನೆ. ಜೊತೆಗೆ ಈ ಬೇಡರಿಗೂ ಮತ್ತು ಒಲೆಯರಿಗೂ ಸಹ ಅವನು ತುಂಬ ಒಳ್ಳೆಯ ಸ್ನೇಹಿತನಾಗಿರ್ತಾನೆ. ಅವರಿಗೆ ವ್ಯಾಪಾರ ಯಾವ ರೀತಿ ಮಾಡೋದು, ಜೀವನ ಶೈಲಿ ಹೇಗಿರಬೇಕು ಅದನ್ನೆಲ್ಲ ಹೇಳ್ಕೊಡ್ತಾನೆ. ಅವರನ್ನು ಸಹ ಒಳ್ಳೆ ವ್ಯಾಪಾರಿಗಳನ್ನಾಗಿ ಮಾಡಿ ಶ್ರೀಮಂತರನ್ನಾಗಿ ಮಾಡ್ತಾನೆ. ಹಾಗೆ ಅಶ್ವತ್ಥಾಮ ಕಾಂಚಿ ಮತ್ತು ಕಾಶಿಗಳಲ್ಲಿ ಆಯುರ್ವೇದವನ್ನು ಸಹ ಕಲ್ತಿರ್ತಾನೆ. ಇವರುಗಳಿಗೆ ಹುಷಾರಿಲ್ಲದೆ ಇದ್ದಾಗ ಅಶ್ವತ್ಥಾಮ ಇವರೆಲ್ಲರಿಗೂ ಟ್ರೀಟ್ಮೆಂಟನ್ನು ಕೊಡ್ತಾನೆ. ಜೊತೆಗೆ ಅವರೆಲ್ಲರ ಜೊತೆ ತುಂಬ ಗೌರವದಿಂದ ನಡೆದುಕೊಳ್ತಾನೆ. ಹಾಗಾಗಿ ಅವರೆಲ್ಲರಿಗೂ ಇವನು ಕಂಡ್ರೆ ತುಂಬ ಪ್ರೀತಿ ಇರುತ್ತೆ. ಈ ಎಲ್ಲ ಕಾರಣದಿಂದ ಊರಿನಲ್ಲಿ ಕೆಲವರೆಲ್ಲ ಇವನನ್ನು ಒಲೆಯರ ಶುಕ್ರಾಚಾರ್ಯ ಅಂತಲೇ ಕರಿತಾಯಿದ್ರು. ಆದರೆ ಅವನ ಮುಂದೆ ಯಾರಿಗೂ ಕರೆಯೋಷ್ಟು ಧೈರ್ಯ ಇರಲಿಲ್ಲ. ಕಾರಣ ಅವನನ್ನು ಕೆಣಕಿದ್ರೆ ಮುಗೀತು ಅವ್ರ ಕತೆ. ನೋಡೋದಕ್ಕೆ ಶಾಂತವಾಗಿ ಕಂಡರೂ ಸಹ ತುಂಬಾ ಕೋಪ ಬರ್ತಿತ್ತು. ಈ ಕಾಂಚಿ ಕಾಶಿ ಪಂಡಿತ ಕೆರಳಿದರೆ ಕೊಲೆ ಮಾಡೋದಕ್ಕೂ ಹಿಂಜರಿಯಲ್ಲ ಅಂತ ಅಲ್ಲಿನ ಬ್ರಾಹ್ಮಣರೆಲ್ಲರೂ ಮಾತಾಡ್ತಾಯಿದ್ರು. ನಮ್ಮ ಸಾಧು ಪುರೋಹಿತ ಸಂತಾನದಲ್ಲಿ ಈ ವ್ಯಕ್ತಿ ಯಾವ ರೀತಿ ಹುಟ್ಟಿದನಪ್ಪ ಅಂತ ಎಲ್ಲರಿಗೂ ಆಶ್ಚರ್ಯ ಆಗ್ತಿತ್ತು. ಪುಲಸ್ತ್ಯ ಋಷಿಯ ವಂಶದಲ್ಲಿ ರಾವಣಾಸುರ ಹುಟ್ಟಿದಂತಾಯಿತು. ಹಾಗೇ ಇರಲಿ, ಮಲಗಿದ ಸರ್ಪವನ್ನು ನಾವೇಕೆ ಕೆಣಕಬೇಕು, ಆತನೊಡನೆ ತುಂಬ ಕೇರ್ಫುಲ್ ಆಗಿರೋಣ ಅಂತ ಜನ ಎಲ್ಲ ಮಾತಾಡ್ಕೊಳ್ತಾ ಇದ್ರು. ಸುನತಿಯ ಕಷ್ಟದ ಜೀವನಗಳು ಶುರುವಾಗುತ್ತೆ. ಅವಳ ಒಂದು ಹಣೆ ಬರಹ ಕೆಟ್ಟು ಅವಳ ತಂದೆ ಲಕ್ಷ್ಮೀಪತಿ ತೀರ್ಕೊಳ್ತಾರೆ. ಅಷ್ಟೇ ಅಲ್ಲದೆ ಅವನ ಗಂಡ ಸಹ ಅನಾರೋಗ್ಯದ ಕಾರಣದಿಂದಾಗಿ ಅದು ದಿನ ದಿನವೇ ಜಾಸ್ತಿ ಆಗ್ತಾ ಹೋಗುತ್ತೆ. ಅವನು ಉಳಿಯುವಂಥ ಚಾನ್ಸೇ ತುಂಬ ಕಮ್ಮಿ ಆಗುತ್ತೆ. ಈ ಒಂದು ಅವಕಾಶಕ್ಕೆ ಅವನ ಮನೆಯವರೆಲ್ಲ ಕಾಯ್ತಾ ಇರ್ತಾರೆ. ಅವನ ತಮ್ಮಂದಿರು, ಅವರ ಹೆಂಡ್ತಿರು, ಹೀಗೆ ಎಲ್ಲರೂ ಆಸ್ತಿಯನ್ನು ಕಿತ್ಕೊಳ್ಬೇಕು, ಆಕೆ ವಿಧವೆ ಆದ ತಕ್ಷಣ ವಾಪಸ್ ಕಳಿಸ್ಬೇಕು, ಹೀಗೆ ಏನೇನೋ ಒಂದು ಪ್ಲ್ಯಾನನ್ನು ಅವ್ರು ಮಾಡ್ತಾ ಇರ್ತಾರೆ. ಹೀಗೆ ಆ ನತದೃಷ್ಟ ಸುನತಿಯ ಮಂಗಳಸೂತ್ರ ಕಡಿಯುತ್ತೆ. ಅಂದರೆ ಆಕೆಯ ಗಂಡ ತೀರ್ಕೊಳ್ತಾನೆ. ನಂತರ ಅವಳ ಮಂಗಳಸೂತ್ರನ ತೆಗೆಯೋದು, ಕೈ ಬಳೆಗಳನ್ನು ಹೊಡೆಯೋದು, ತಲೆಯಲ್ಲಿ ಕೂದಲನ್ನು ಬೋಡಿಸೋದು, ಹೀಗೆ ಏನೇನೋ ಕಾರ್ಯಗಳಿರುತ್ತಲ್ಲ ಅದನ್ನೆಲ್ಲ ಮಾಡಬೇಕು ಅಂತ ಅವ್ರ ಮನೆಯವರು ಕಾಯ್ತಾ ಇರ್ತಾರೆ. ಅಷ್ಟೇ ಅಲ್ಲದೆ ಕ್ಷೌರಿಕನಿಗೂ ಬರೋದಕ್ಕೆ ಹೇಳ್ತಾರೆ. ಆ ವ್ಯಕ್ತಿ ಮನೆ ಹತ್ರ ಬಂದು ಕೈ ಮುಗಿದು ಕೇಳ್ತಾನೆ, ಬುದ್ಧಿ, ನಾನೊಬ್ಬ ಬಡವ, ಮನೆ ತುಂಬ ಮಕ್ಕಳು ಮರಿ, ನನ್ನನ್ನು ಸಾಯಿಸಬೇಡಿ. ಆ ಹಠಮಾರಿ ಬ್ರಾಹ್ಮಣ ವ್ಯಾಪಾರಿ ಅಶ್ವತ್ಥಾಮ ಇದ್ದಾನಲ್ಲ, ನನಗೆ ಕೊಲೆ ಬೆದರಿಕೆ ಹಾಕಿದ್ದಾನೆ. ನೀನಾಗಲಿ ಇನ್ಯಾರೇ ಕ್ಷೌರಿಕನಾಗಲಿ ಸುನತಿಯ ತಲೆ ಬೋಳಿಸಿದರೆ ನಾನು ನಿನ್ನ ತಲೆ ಕಡಿಯುತ್ತೇನೆ, ನನ್ನ ಶಪಥ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಆ ಕ್ಷೌರಕ್ಕೆ ಅಂದರೆ ನಾನು ಕೂದಲು ತೆಗೆಯೋದಕ್ಕೆ ನನಗೆ ಕೊಡಬೇಕಾಗಿದ್ದಂಥ ಹಣವನ್ನು ಸಹ ಕೊಟ್ಬಿಟ್ಟಿದ್ದಾರೆ. ಆ ಮನುಷ್ಯನೇನಾದರೂ ಎದುರಾಕೊಂಡ್ರೆ ನನ್ನ ಹೆಂಡತಿ ಮಕ್ಕಳು ತಬ್ಲಿ ಆಗ್ತಾರೆ. ನಾನು ಸಾಯೋದಕ್ಕೆ ರೆಡಿ ಇಲ್ಲ, ದಮ್ಮಯ್ಯ ನನ್ನನ್ನು ಬಿಟ್ಬಿಡಿ ಅಂತ ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾನೆ. ಅಷ್ಟರಲ್ಲಿ ಅಶ್ವತ್ಥಾಮ ಅಲ್ಲಿಗೆ ಬರ್ತಾನೆ. ಒಂದು ಕೈಯಲ್ಲಿ ತಾಳೆ ಎಲೆಯ ಪುಸ್ತಕ, ಇನ್ನೊಂದು ಕೈಯಲ್ಲಿ ಒರೆ, ಅಂದರೆ ಅದರೊಳಗಡೆ ಖಡ್ಗ ಅಥವಾ ಕತ್ತಿ ಅಂತೀವಲ್ಲ ಅದಿರುತ್ತೆ. ಜೊತೆಗೆ ಅವನ ಹಿಂದೆಯೇ ಈ ಒಕ್ಕಲಿನವರು, ಇನ್ನೂ ಹಿಂದೆ ಅವನಿಗೆ ತುಂಬ ಬೇಕಾದಂಥ ಈ ಒಲೆಯರು ಸಹ ಬರ್ತಾ ಇರ್ತಾರೆ. ಅಶ್ವತ್ಥಾಮ ಅಲ್ಲಿದ್ದ ಜನರನ್ನೆಲ್ಲ ಕೋಪದಿಂದ ದುರ್ಗುಟ್ಕೊಂಡು ನೋಡ್ತಾನೆ. ಸ್ವಲ್ಪ ಅವನಿಗವನೇ ಸಮಾಧಾನ ಮಾಡಿಕೊಂಡು ಮಾತಾಡೋದಕ್ಕೆ ಶುರು ಮಾಡ್ತಾನೆ. ಒಬ್ಬ ಮನುಷ್ಯ ತುಂಬ ನೋವು, ದುಃಖ, ಸಂಕಟದಲ್ಲಿದ್ದಾಗ ಸಾಧ್ಯವಾದಷ್ಟು ನಾವು ಅವನಿಗೆ ಸಾಂತ್ವನ ಅಥವಾ ಧೈರ್ಯವನ್ನು ಹೇಳಬೇಕು. ಅದು ನಮ್ಮ ಧರ್ಮ. ಅದನ್ನು ಬಿಟ್ಟು ಅವ್ರಿಗೆ ಮತ್ತಷ್ಟು ದುಃಖ, ಸಂಕಟ, ನೋವು, ಅವಮಾನ ಮಾಡೋದು ಘೋರ ಅಧರ್ಮ. ಅದು ನಮ್ಮ ಶಾಸ್ತ್ರದಲ್ಲಿ ಇಲ್ಲ.
ಅದರಲ್ಲೂ ಗಂಡ ಸತ್ತ ನಂತರ ಹೆಂಡತಿಗೆ ತಲೆಯನ್ನು ಬೋಳಿಸ್ಬೇಕು ಅಂತ ನಮ್ಮ ಧರ್ಮಶಾಸ್ತ್ರದಲ್ಲಿ ಹೇಳಲಿಲ್ಲ ಅಂತ ಅಶ್ವತ್ಥಾಮ ಹೇಳ್ತಾನೆ. ಅದಕ್ಕೆ ಸುನತಿಯ ಮೈದುನ ಅಲ್ಲೇ ಇರ್ತಾನೆ. ಅವನು ಜೋರಾಗಿ ಕಿರ್ಚ್ಕೊಳ್ತಾನೆ, ಇಲ್ಲ ಇಲ್ಲ ಈ ಥರ ವಿಧಿವಿಧಾನ ಇದೆ ಅಂತ ಅವನು ಕಿರ್ಚ್ಕೊಳ್ತಾನೆ. ಆಗ ಅಶ್ವತ್ಥಾಮ ಕೇಳ್ತಾನೆ, ಹೌದಾ, ಯಾವ ಶಾಸ್ತ್ರ ಯಾವ ಶ್ಲೋಕದಲ್ಲಿ ಇದೆ ಹೇಳು ನೋಡೋಣ ಅಂತ ಕೇಳ್ತಾನೆ. ಪರಾಶರ ಏನಂತ ಹೇಳಿದ್ದಾನೆ, ಅಂಗೀರಸೇನ ಏನಂತ ಹೇಳಿದ್ದಾರೆ, ಜಾಬಲಿ ಋಷಿ ಏನಾದರೂ ಹೇಳಿದ್ದಾರಾ, ಹೀಗೆ ಅಶ್ವತ್ಥಾಮ ಕೇಳ್ತಾ ಹೋಗ್ತಾನೆ. ಅದಕ್ಕೆ ಆ ಮೈದುನ, ನನಗೆ ನಿನ್ನ ಶ್ಲೋಕ ಬೇಡ, ನಿನ್ನ ಶಾಸ್ತ್ರ ಬೇಡ ಅಂತ ಜೋರಾಗಿ ಕಿರ್ಚೋದಕ್ಕೆ ಶುರು ಮಾಡ್ತಾನೆ. ಅಷ್ಟರಲ್ಲಿ ಅಶ್ವತ್ಥಾಮ ಅವನ್ನೇ ನೋಡ್ತಾ ಒಂದು ಸಣ್ಣ ನಗುವನ್ನು ಬೀರ್ತಾ, ಸರಿ ನೀನು ಈ ಶಾಸ್ತ್ರ ಏನನ್ನೂ ನಂಬೋದಿಲ್ಲಲ್ಲ, ಆದರೆ ಇದನ್ನು ನೀನು ನಂಬ್ತೀಯಲ್ವಾ ಅಂತ ಹೇಳ್ಬಿಟ್ಟು ಅವನು ಆ ಹೊರೆಯಿಂದ ಒಂದು ತೀಕ್ಷ್ಣವಾದ ಖಡ್ಗವನ್ನು ತೆಗಿತಾನೆ. ಜೊತೆಗೆ ಅವನ ಸ್ನೇಹಿತರಾದಂಥ ಈ ಬೇಡರು ಒಲಿಯರು ಎಲ್ಲ ಬಂದಿರ್ತಾರಲ್ಲ, ಅವರು ಬಿಲ್ಲು ಬಾಣ ಕತ್ತಿ ಎಲ್ಲವನ್ನು ಹೊರಗಡೆ ತೆಗಿತಾರೆ. ಆದರೂ ಸಹ ಅಲ್ಲಿದ್ದವ್ರು ಯಾರೂ ಇದನ್ನು ಒಪ್ಪೋದಕ್ಕೆ ರೆಡಿನೇ ಇರೋದಿಲ್ಲ. ನೀನು ಈ ರೀತಿ ಮಾಡಿದ್ರೆ ಅದೊಂದು ಬ್ರಹ್ಮಹತ್ಯೆ ಆಗುತ್ತೆ ಅಂತ ಹೇಳ್ತಾರೆ. ಅಂದರೆ ಬ್ರಾಹ್ಮಣರನ್ನು ಕೊಲ್ಲೋದು ಬ್ರಹ್ಮಹತ್ಯೆ ಅಂತ ಹೇಳೋದು. ಅದಕ್ಕೆ ಅಶ್ವತ್ಥಾಮ ಹೇಳ್ತಾನೆ, ಹಾಗಾದರೆ ಸರಿ, ನೀವೆಲ್ಲರೂ ನನ್ನ ಮಾತಿನ ವಿರುದ್ಧ ಹೋದರೆ ಬ್ರಹ್ಮಹತ್ಯೆ ಅಲ್ಲ, ಅನೇಕ ಬ್ರಹ್ಮಹತ್ಯೆಗಳು ಆಗುತ್ತೆ, ಅದಕ್ಕೆಲ್ಲ ನೀವು ರೆಡಿನಾ ಅಂತ ಕೇಳ್ತಾನೆ. ಅಷ್ಟರಲ್ಲಿ ಮನೆಯಲ್ಲಿದ್ದಂಥ ಆ ಹೆಂಗಸರು ಅಂದರೆ ಅವರ ಅತ್ತೆ ನಾದಿನಿ ಎಲ್ಲ ಹೊರಗಡೆ ಬಂದು ಮನಸ್ಸಿಗೆ ಬಂದ ಹಾಗೆ ಕೆಟ್ಟ ಪದಗಳನ್ನು ಉಪಯೋಗಿಸ್ತಾರೆ. ಈ ವಿಧವೆಯನ್ನು ನಾವು ಹೇಗೆ ಮನೇಲಿ ಇಟ್ಕೊಳ್ಳೋದು ಅಂತ ಕೇಳಿದಾಗ ಅಶ್ವತ್ಥಾಮ ಹೇಳ್ತಾನೆ, ಸರಿ ನಿಮ್ಗೆ ಹೇಗೆ ಅನಿಸುತ್ತೋ ಹಾಗೇ ಆಗಲಿ, ಸುಮತಿ ಅಮ್ಮನವರೇ ನೀವು ಹೊರಗಡೆ ಬನ್ನಿ, ನಿಮ್ಮನ್ನು ಈ ಮನೆಯಲ್ಲಿ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ನಿಮ್ಮ ಈ ಅತ್ತೆ ನಾದಿನಿ ಎಲ್ಲರೂ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಈ ಹೆಣ್ಮಕ್ಳು ಹೇಳ್ತಾರೆ, ನಮಗೆಲ್ಲ ಗೊತ್ತಿದೆ ನಿಮ್ಮಿಬ್ಬರ ಹಳೆಯ ಕತೆ, ನಿನಗೆ ಮತ್ತು ಇವಳಿಗೆ ಹಳೆಯ ಸಂಬಂಧ ಇರೋದು ನಮ್ಮೆಲ್ಲರಿಗೂ ಗೊತ್ತಿದೆ. ಆ ಹೆಣ್ಣನ್ನು ನಾವು ಮನೆಗೆ ಸೊಸೆಯಾಗಿ ಮಾಡ್ಕೊಂಡು ಬಂದ್ರಿ, ಇದು ನಮ್ಮ ತಪ್ಪು. ಇಲ್ಲಿ ಒಂದು ಲೈನನ್ನು ಉಪಯೋಗ ಮಾಡ್ತಾರೆ, ನನ್ನ ಚಿನ್ನದಂಥ ಮಗನನ್ನು ಅವಳ ಹಾಳು ಹಣೆ ಬರಕ್ಕೆ ಬಲಿ ಕೊಟ್ಟೆವು. ಅಂದರೆ ಇವಳಿಂದ ಅವನ ಗಂಡ ತೀರ್ಕೊಂಡ, ಇವಳ ಹಣೆ ಬರದಿಂದ ಹೋದ ಅನ್ನೋ ಒಂದು ಪದವನ್ನು ಇಲ್ಲಿ ಉಪಯೋಗಿಸ್ತಾರೆ. ನೀನೀಗ ಈ ಮಿಂಡಿಯ ಚಂದವನ್ನು ನೋಡಲು ಬಂದಿ ಅಂದರೆ ಒಂದು ರೀತಿಯ ಕೆಟ್ಟ ಪದವನ್ನು ಉಪಯೋಗಿಸ್ತಾ ಈ ವಿಧವೆಯನ್ನು ನೋಡೋಕ್ಕೆ ನೀನು ಬಂದ್ಯಾ ಅಂತ ಆ ಹೆಣ್ಮಕ್ಕಳು ಅಶ್ವತ್ಥಾಮನನ್ನು ಕೇಳ್ತಾ ಇದ್ದಾರೆ. ಅಶ್ವತ್ಥಾಮ, ಅಮ್ಮನವರೇ ಬಾಯಿ ಮುಚ್ಚಿ, ಬ್ರಹ್ಮ ಹತ್ಯೆ ಜೊತೆಗೆ ಸ್ತ್ರೀ ಹತ್ಯೆ ಮಾಡುವಂಥ ಪಾಪ ನನಗಾಗಬೇಕಾ ಅಂತ ಜೋರಾಗಿ ಹೇಳಿದಾಗ ಆ ಇಬ್ಬರು ಹೆಣ್ಮಕ್ಕಳು ನಿಶ್ಶಬ್ದವಾಗಿ ನಿಂತ್ಕೊಳ್ತಾರೆ. ಸುನೀತಿ ಜೋರಾಗಿ ಅಳ್ತಾ ಹೊರಗಡೆ ಬಂದು, ಇದು ನನ್ನ ಕರ್ಮ, ನನ್ನ ಅದೃಷ್ಟ, ಈ ಥರ ಎಲ್ಲ ಆಗಿದೆ, ನೀವ್ಯಾಕೆ ಇಲ್ಲಿಗೆ ಬಂದ್ರಿ ಅಂತ ಕೇಳ್ತಾಳೆ. ನನಗೆ ಈ ಜೀವನನೇ ಬೇಡ ಅನಿಸಿದೆ, ನನ್ನ ಹಣೆಯ ಬರದಿಂದ ನನ್ನ ಗಂಡನನ್ನು ಕಳ್ಕೊಂಡೆ, ನಾನು ಚಿತೆಗೆ ಹಾರಿ ಸತಿಯಾಗುವೆನು, ಅಂದರೆ ನಾನು ಬೆಂಕಿಯಲ್ಲಿ ಬಿದ್ದು ಸತ್ತು ಈ ನನ್ನ ಜೀವನನೇ ಭಸ್ಮ ಆಗೋಗಲಿ ಅಂತ ನೋವಿನಿಂದ ಹೇಳ್ಕೊಳ್ತಾಳೆ. ಅದಕ್ಕೆ ಅಶ್ವತ್ಥಾಮ, ಸುನತಿಯಮ್ಮ, ನಾನು ಜೀವಂತ ಇರೋವರೆಗೂ, ನನ್ನ ಕೈಯಲ್ಲಿ ಈ ಕತ್ತಿ ಇರೋವರೆಗೂ ಇದು ಸಾಧ್ಯ ಆಗೋದಿಲ್ಲ. ಈ ಮನೆಯಲ್ಲಿ ನಿಮ್ಮ ಜೀವನ ಇನ್ನು ಮುಂದೆ ಹೇಗಿರುತ್ತೆ ಅಂತ ನಿನ್ನ ಅತ್ತೆ ನಾದಿನಿಯವರು ಎಲ್ಲರೂ ಕ್ಲೀನಾಗಿ ನಿನಗೆ ಹೇಳಿದ್ದಾರೆ ಅಲ್ವಾ. ಈ ರೀತಿ ಮನೆಯಲ್ಲಿ ನೀವು ಜೀವನ ನಡೆಸೋದು ಸರಿ ಇಲ್ಲ. ನಡೀರಿ ನಿಮ್ಮ ತವರು ಮನೆಗೆ, ಅವ್ರು ಒಪ್ಕೊಂಡ್ರೆ ಅಲ್ಲಿರಿ. ಆದರೆ ಯಾರ ಬಾಯಿಯಿಂದ ಇಂಥ ಕೆಟ್ಟ ಮಾತುಗಳನ್ನು ಕೇಳಿದಿರೋ ಅವ್ರ ಕೈಯಿಂದ ಒಂದು ಗ್ಲಾಸು ನೀರನ್ನು ತಗೊಂಡು ನೀವು ಕುಡಿಯೋದು ಸರಿ ಅಲ್ಲ, ಬನ್ನಿ ನಡೀರಿ ಅಂತ ಅಶ್ವತ್ಥಾಮ ಹೇಳ್ತಾನೆ. ಹಲವು ವರ್ಷಗಳು ಕಳೆಯಿತು. ಒಂದಿನ ಯಾಕೆ ಅಳ್ತಾ ಇದೆಯಾ, ಏನಾಯಿತು ಅಂತ ಅಶ್ವತ್ಥಾಮ ಕೇಳ್ತಾರೆ. ಅದಕ್ಕೆ ಪತ್ನಿ ಸುನೀತಿ, ಇಲ್ಲಿ ಗಮನಿಸ್ಕೊಳ್ಳಿ, ಇವರಿಬ್ಬರು ಮದುವೆ ಆಗಿರ್ತಾರೆ. ಅವನು ಕೇಳಿದ್ದೇ ತಕ್ಷಣ ಇವಳು ಇನ್ನೂ ಬಿಕ್ಕಿ ಬಿಕ್ಕಿ ಅಳೋದಕ್ಕೆ ಶುರು ಮಾಡ್ತಾಳೆ. ಹೀಗೆ ಕಣ್ಣೀರು ಒರೆಸ್ಕೊಂಡು, ನಿನ್ನೆ ರಾತ್ರಿ ನನಗೊಂದು ಭಯಂಕರ ಕನಸು ಬಿತ್ತು, ನನ್ನ ಎದೆ ಸೀಳಿದಂತಾಗಿದೆ ಅಂತ ಹೇಳ್ತಾಳೆ. ಅಯ್ಯೋ ಸುನೀತಿ, ಕನಸು ಕಂಡ್ರೆ ಯಾರಾದರೂ ಹೆದರ್ತಾರಾ? ನಿಂದೊಂದು ಮಕ್ಕಳ ಆಟ ಆಯಿತು. ರಾತ್ರಿ ಊಟ ಮಾಡಿದ ಮೇಲೆ ಹಲಸಿನ ಹಣ್ಣನ್ನು ತಿನ್ನಬೇಡ ಅಂತ ಹೇಳಿದ್ದೆ, ಅಜೀರ್ಣವಾಗುತ್ತೆ, ಹಾಗಾಗಿ ನಿನ್ನ ಕನಸು ಬಿದ್ದೇ ಬೀಳುತ್ತೆ. ಒಂದು ಗಾದೆ ಇದೆಯಲ್ಲ, ಹಸಿದು ಹಲಸು ಉಂಡು ಮಾವು, ಅಂದರೆ ಬೆಳಗ್ಗೆ ಹೊಟ್ಟೆ ಹಸಿವಾದಾಗ ಹಲಸಿನ ಹಣ್ಣನ್ನು ತಿನ್ನಬೇಕು, ಹಾಗೆ ಹೊಟ್ಟೆ ತುಂಬಿದ ಮೇಲೆ ಮಾವಿನ ಹಣ್ಣನ್ನು ತಿನ್ನಬೇಕು ಅಂತ ಹೇಳ್ತಾರೆ.
ಅದಕ್ಕೆ ಸುನೀತಿ ಹೇಳ್ತಾಳೆ, ನಿಮ್ಗೆ ಯಾವಾಗಲೂ ತಮಾಷೆನೆ. ನನಗೆ ಕಾಡ್ಗಿಚ್ಚಿನಂಥ ಚಿಂತೆ ಕಾಡ್ತಾ ಇದೆ. 100 ಚೇಳು ಬಂದು ಒಂದೇ ಸಮ ನನಗೆ ಕಚ್ಚಿದಷ್ಟು ಭಯ ಆಗ್ತಿದೆ. ನನ್ನ ಕನಸಿನಲ್ಲಿ ಅಪ್ಪ ಅಮ್ಮ ಇಬ್ಬರು ಕಾಣ್ತಾರೆ. ಅಮ್ಮ ಕಣ್ಣೀರು ಹಾಕ್ತಾ ಇರ್ತಾರೆ. ಅಪ್ಪನ ಕಣ್ಣಿನಲ್ಲಿ ಅಗ್ನಿಜ್ವಾಲೆ ಕಾಣಿಸ್ತಾ ಇರುತ್ತೆ. ನಮ್ಮನ್ನು ನರಕಕ್ಕೆ ಕಳಿಸಿದೆಯೇ ಮನೆ ಹಾಳಿ. ನಿನಗೆ ಸುನೀತಿ ಅಂತ ಹೆಸರಿಟ್ಟು ಸಾರ್ಥಕ ಆಯಿತು. ಕುನೀತಿ ಹಾಗೆ ಪಾಪಿಷ್ಟೆ ನೀನು. ಮಂಗಳಸೂತ್ರವನ್ನು ಇಟ್ಕೊಳ್ಳೋಕ್ಕೆ ನಿನಗೆ ಯಾವ ಅಧಿಕಾರನೂ ಇಲ್ಲ ಎಂದು ಹೇಳಿ ಅದನ್ನು ಜೋರಾಗಿ ಕೀಳ್ತಾ ಇದ್ರು. ಆದರೆ ನಾನು ಬಿಡಲಿಲ್ಲ, ಹೋರಾಡಿದೆ. ಆದರೂ ನೋಡಿ ಇದೆಲ್ಲ ತುಂಡಾಗ್ಬಿಟ್ಟಿದೆ ಅಂತ ನೋಡಿಸ್ತಾಳೆ. ಹಲಸಿನ ಹಣ್ಣಿನ ಭಾರಕ್ಕೆ ತುಂಡಾಗಿರ್ಬೋದು, ಎತ್ಕೊಂಡು ಬಾ ಜೋಡಿಸೋಣ, 1 ನಿಮಿಷ ಸಾಕಿದ್ದಕ್ಕೆ. ಇಷ್ಟಕ್ಕೆಲ್ಲ ಯಾರಾದರೂ ಅಳ್ತಾರ? ಬೆಳಗ್ಗೆ ಎದ್ದು ಸೂರ್ಯನಿಗೆ ಕೈ ಮುಗಿದು ಹಸುವಿಗೆ ನೀರು ಕುಡಿಸಿ ಹುಲ್ಲು ಹಾಕಿ ತುಳಸಿ ಪೂಜೆ ಮಾಡಿ ಪ್ರದಕ್ಷಿಣೆ ಮಾಡಿ ನಗ್ನಗ್ತಾ ಮನೆಯೆಲ್ಲ ಓಡಾಡ್ಕೊಂಡಿರಬೇಕು. ಇದು ನಮ್ಮ ಸನಾತನ ಧರ್ಮದ ಹೆಣ್ಣಿನ ಲಕ್ಷಣ ಅಂತ ಹೇಳಿ ರೇಗಿಸ್ತಾನೆ. ಅದಕ್ಕೆ ಮತ್ತೆ ಸುನತಿ ಶುರು ಮಾಡ್ತಾಳೆ, ನಿಮ್ಮ ತಲೆಯಲ್ಲಿ ಹಲಸಿನ ಹಣ್ಣನೇ ತುಂಬಿದೆ. ನನ್ನ ಕನಸಲ್ಲಿ ಅಪ್ಪ ಅಮ್ಮ ಹೇಳ್ತಾರೆ, ನೀನೊಬ್ಬ ಪಾಪಿಸ್ಟೆ, ನೀನು ತುಳಸಿಯನ್ನು ಮುಟ್ಟಬಾರ್ದು, ಕುಲವನ್ನೇ ನಾಶ ಮಾಡಿದ್ದೀಯ. ನಾನು ಸರಿಗಿಲ್ಲ, ನಾನೊಂದು ರೀತಿ ಪಾಪಿ. ನನ್ನನ್ನು ನೀವು ಯಾಕೆ ಪ್ರೀತಿ ಮಾಡಿ, ನನ್ನನ್ನು ಯಾಕೆ ನೀವು ಮದುವೆ ಆದ್ರಿ? ನಿಮ್ಮ ಜಾತಿ ಧರ್ಮವನ್ನು ನೀವು ಯಾಕೆ ಕೆಡಿಸ್ಕೊಂಡ್ರಿ? ನನ್ನ ಹಣೆ ಬರಹ ನನ್ನ ಗಂಡನನ್ನು ನುಂಗಿತು. ನಿಮ್ಮ ಬ್ರಾಹ್ಮಣ ಕುಲಕ್ಕೂ ಬೆಂಕಿ ಇಟ್ಟಂತಾಯಿತು. ಆದರೆ ನಾನು ಹೇಳ್ತಾ ಇದ್ದೀನಿ, ತಪ್ಪು ನಿಮ್ಮದೇ. 1000 ಸಲ ಹೇಳಿದೆ, ನಾನು ನಿಮ್ಮ ಮಿಂಡಿಯಾಗಿಯೇ ಇರುತ್ತೇನೆ. ಅಂದರೆ ಮದುವೆ ಆಗದೆ ಅವ್ರ ಜೊತೇಲಿ ಹಾಗೇ ಇರ್ತೀನಿ ಅನ್ನೋ ಒಂದು ರೀತಿಯ ಅರ್ಥ ಬರುತ್ತೆ ಇದು. ಆದರೆ ಅದು ನನಗೆ ತೃಪ್ತಿ ಕೊಡ್ತಿದ್ದು. ಮದುವೆ ಬೇಡ, ಏನೂ ಬೇಡ, ನಾನು ಯಾವಾಗಲೂ ನಿಮ್ಮ ಜೊತೇಲಿ ಇದ್ದರೆ ಸಾಕು ಅನ್ನೋ ಒಂದು ತೃಪ್ತಿಯ ಭಾವನೆ ಈ ಸನತಿಗಿತ್ತು. ಆದರೆ ಇಲ್ಲಿ ಅಶ್ವತ್ಥಾಮ ಆ ರೀತಿ ಆಗೋದಕ್ಕೆ ಬಿಡೋದಿಲ್ಲ. ಅದು ಅವರ ಒಂದು ಒಳ್ಳೆಯ ಗುಣ ಆಗಿರುತ್ತೆ. ಹಾಗೆ ಇಬ್ಬರು ಮಾತನ್ನು ಮುಂದುವರಿಸ್ತಾ, ನಿಮ್ಮ ಅಹಂಕಾರ ಯಾವ ರೀತಿ ಇದೆ ಅಂದರೆ ಐರಾವತ ಥರ, ಅಂದರೆ ಆನೆಯಷ್ಟು ಅಹಂಕಾರ ನಿಮಗೆ. ನಿಮ್ಮದೇ ಆದ ಛಲ, ನಿಮ್ಮದೇ ಆದ ಆಟ. ಹೀಗೆ ಮಾಡಿದ್ದು ಸರಿನಾ ಅಂತ ಕೇಳಿದ್ದಕ್ಕೆ ಇವನು ಹೇಳ್ತಾನೆ, ನೋಡು, ನೀನು ನನ್ನ ಮಿಂಡಿಯಾಗಿರ್ಬೋದು, ಆದರೆ ನಾನು ನಿನ್ನ ಮಿಂಡನಾಗಿರೋದಕ್ಕೆ ಸಾಧ್ಯ ಇಲ್ಲ. ನಾನು ಯಾವತ್ತಿದ್ರೂ ನಿನ್ನ ಕೈ ಹಿಡಿದ ಗಂಡನೇ ಆಗಬೇಕು ಅನ್ನೋ ಒಂದು ಹಠ ನನ್ನಲ್ಲಿತ್ತು. ಅಹಂಕಾರನೂ ಇರ್ಬೋದು, ಅದು ಒಂದು ರೀತಿಯ ಛಲನೂ ಇರಬಹುದು. ಆದರೆ ನಾನು ಯಾವತ್ತೂ ಮೋಸ ಮಾಡಿಲ್ಲ, ಯಾವತ್ತೂ ನಿನ್ನನ್ನು ಹಾಗೆ ನೋಡೋದಕ್ಕೆ ಸಾಧ್ಯ ಇಲ್ಲ. ನನ್ನನ್ನು ಮೆಚ್ಚಿದ ಹಾಗೆ ನಾನು ಮೆಚ್ಚಿದ ಹೆಂಡತಿ, ಧರ್ಮಪತ್ನಿ ಆಗಬೇಕು, ಅದು ಅಗ್ನಿಸಾಕ್ಷಿಯಾಗಿ ನನ್ನನ್ನು ಮದುವೆ ಆಗಬೇಕು ಅನ್ನೋದು ನನ್ನ ಕನಸಾಗಿತ್ತು ಅಂತ ಅಶ್ವತ್ಥಾಮ ತುಂಬ ಪ್ರೀತಿಯಿಂದ ಹೇಳ್ತಾರೆ. ಅದಕ್ಕೆ ಸುನತಿ, ವಿವಾಹವಂತೆ, ವಿಧವೆಯೊಡನೆ ಎಂಥ ವಿವಾಹ? ಪುರೋಹಿತರಿಲ್ಲ, ನೆಂಟರಿಷ್ಟಿಲ್ಲ, ಎಲ್ಲರೂ ನಮ್ಮನ್ನು ದೂರ ಮಾಡಿದ್ದಾರೆ. ಇದೆಂಥ ವಿವಾಹ? ಯಾರೂ ಇಲ್ಲದೆ ಮದುವೆಯನ್ನು ಮಾಡ್ಕೊಂಡಿರ್ತಾರೆ. ಹಾಗಾಗಿ ಇವಳು ಈ ರೀತಿಯೆಲ್ಲ ಕೇಳ್ತಾ ಇರ್ತಾಳೆ. ಅದಕ್ಕೆ ಅಶ್ವತ್ಥಾಮ ಮುಗುಳ್ನಕ್ಕು, ಅಂದರೆ ಒಂದು ಪ್ರೀತಿಯ ಸ್ಮೈಲನ್ನು ಮಾಡಿ, ನಮ್ಮ ಮದುವೆಗೆ ನಾನೇ ಪುರೋಹಿತ, ಅದು ಕಾಂಚೀಪುರ ಕಾಶಿಯಲ್ಲಿ ಶಾಸ್ತ್ರ ಕಲಿತ ಪುರೋಹಿತ ನಾನು. ಈ ರೀತಿಯ ಪ್ರೀತಿಯ ಸಂಭಾಷಣೆ ಇಬ್ಬರು ಮಾಡ್ತಾ ಇರ್ತಾರೆ. ಸತ್ತವರ ಬಗ್ಗೆ ಯಾಕೆ ಯೋಚನೆ ಮಾಡ್ತೀಯ? ಈಗ ನಮಗೇನು ಕಡಿಮೆಯಾಗಿದೆ? ನಮ್ಮ ಮಗಳು ಗುಣವಂತೆ, ವಿದ್ಯಾವಂತೆ, ಇನ್ನೇನು ಬೇಕು ನಿನಗೆ? ಅವಳ ಗಂಡು ಬೀರಿ ಮಗಳು ಅನ್ನಿ. ಅವಳಿಗೆ ನಿಮ್ಮದೇ ಆದ ಹಠ ಛಲ, ಗಂಡಸರಾಗೆ ಓಡಾಡ್ತಾಳೆ, ಕುದುರೆ ಸವಾರಿ ಮಾಡ್ತಾಳೆ, ಒಕ್ಕಳು ಮೇಲೆ ಅಧಿಕಾರವನ್ನು ಚಲಾಯಿಸ್ತಾಳೆ. ಸುನತಿ, ಯಾಕೇನೇನೋ ಮಾತಾಡ್ತಾ ಇದೆಯಾ? ಒಕ್ಕಳುಗಳಿಗೆ ಅವಳಂದರೆ ತುಂಬ ಪ್ರೀತಿ, ವಿಶ್ವಾಸ, ಗೌರವ. ಸಣ್ಣ ಯಜಮಾನತಿಯ ಮಾತನ್ನು ಕೇಳಿದರೆ ಸುಗ್ಗಿಯಾಗುತ್ತೆ, ಕಣಜ ತುಂಬುತ್ತೆ ಅಂತ ಅವರೇ ಬಾಯಿ ತುಂಬ ಹೇಳ್ತಾರೆ. ನನಗೆ ಗೊತ್ತು, ನಿಮ್ಮ ಮಗಳು ಅಂದರೆ ನಿಮಗೆ ಚಿನ್ನದ ಗೊಂಬೆ ಇದ್ದಂತೆ. ಅದು ಸರಿ, ಆದರೆ ಅವಳಿಗೆ ಗಾಯತ್ರಿ ಮಂತ್ರವನ್ನು ಯಾಕೆ ಹೇಳ್ಕೊಟ್ರಿ? ಅದು ಎಂಥ ಅಧರ್ಮ? ಹೆಂಗಸರಿಗೆ ಗಾಯತ್ರಿ ಮಂತ್ರ ಹೇಳ್ಕೊಡ್ತಾರ ಯಾರಾದರೂ? ಅದಕ್ಕೆ ಅಶ್ವತ್ಥಾಮ ಹೇಳ್ತಾರೆ, ನನ್ನ ಮಗಳಿಗೆ ನಾನು ಕಲಿತಂಥ ಜ್ಞಾನವನ್ನು ಹೇಳ್ಕೊಟ್ರೆ ತಪ್ಪೇನು? ಇಲ್ಲಿ ಕೇಳು, ಪೂರ್ವದಲ್ಲಿ ನಮ್ಮ ಪೂರ್ವಜರು ಹೆಣ್ಣು ಮಕ್ಕಳಿಗೆ ಬ್ರಹ್ಮೋಪದೇಶವನ್ನು ಮಾಡ್ತಾಯಿದ್ರು. ಅಷ್ಟೇ ಯಾಕೆ, ಯಜ್ಞೋಪವೀತವನ್ನೂ ಕೊಡ್ತಾಯಿದ್ರು. ಕಾಲ ಕೆಟ್ಟು ಅಜ್ಞಾನ ತುಂಬಿ ನಾವು ಈ ಸಂಸ್ಕಾರವನ್ನು ಮರ್ತಿದ್ದೀವಿ ಅಷ್ಟೇ. ಆರ್ಯ ಜನಾಂಗದಲ್ಲಿ ಈಗಲೂ ಸಹ ಈ ಧರ್ಮವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅಷ್ಟೇ ಯಾಕೆ, ಹೆಣ್ಣು ಗಂಡು ಅನ್ನೋ ಭೇದವಿಲ್ಲದೆ ಈಗಲೂ ಸಹ ಈ ಆಚರಣೆಯನ್ನು ಆಚರಿಸ್ತಾ ಇದ್ದಾರೆ. ಜನ
ಏನು ಹೇಳ್ತಾರೆ ಅಂತ ನೀನು ಯಾಕೆ ಭಯ ಬೀಳ್ತೀಯ? ನಾವು ಅಗ್ರಹಾರವನ್ನು ಬಿಟ್ಟು ಬಂದಿದ್ದೀವಲ್ಲ. ಅಂದರೆ ಅಗ್ರಹಾರ ಅಂದರೆ ಬ್ರಾಹ್ಮಣರು ಇರುವಂಥ ಒಂದು ಏರಿಯಾವನ್ನು ಅಗ್ರಹಾರ ಅಂತ ಕರಿತಾ ಇರ್ತಾರೆ. ಯಾಕೆ ಯೋಚನೆ ಮಾಡ್ತೀಯ? ನಾನೇ ಬೆವರು ಸುರಿಸಿ ಗಳಿಸಿದಂಥ ಗದ್ದೆಯಲ್ಲಿ, ತೋಟದಲ್ಲಿ ನಮಗೆ ಬೇಕಾದಂಥ ವಿಶ್ವಾಸಿಗಳಾದಂತಹ ಒಕ್ಕಲಿಗರು ಇದ್ದಾರೆ. ಅವರೇ ನಮಗೆ ನೆಂಟರಿಷ್ಟು, ಬಂಧು ಬಾಂಧವರು ಎಲ್ಲರೂ. ಬಂಧು ಬಾಂಧವರಂತೆ ಅವರೊಬ್ಬ ನೀಚ ಜಾತಿಯವರು ಅಂತ ಹೇಳ್ತಾಳೆ. ಸುನೀತಿ, ನಿನಗೆ 1000 ಸಲ ಹೇಳ್ತಾ ಇದ್ದೀನಿ, ಇನ್ಮೇಲಾದರೂ ಕೇಳು. ಯಾರು ನೀಚ ಕೃತ್ಯಗಳನ್ನು ಮಾಡ್ತಾರೋ, ಅಂದರೆ ಕೆಟ್ಟ ಕೆಲಸವನ್ನು ಮಾಡ್ತಾರೋ, ಯಾರ ವರ್ತನೆ ಕೆಟ್ಟದಾಗಿರುತ್ತೋ ಅವರು ನೀಚರು. ಯಾರು ಉತ್ತಮವಾದ ಕೆಲಸವನ್ನು ಮಾಡ್ತಾರೆ ಅವರೇ ಉಚ್ಚ ಜಾತಿಯವರು. ನಮ್ಮ ಧರ್ಮದಲ್ಲಿ ಎಲ್ಲೂ ಸಹ ನೀಚ ಜಾತಿ ಅನ್ನುವ ಒಂದು ಶಬ್ದದ ಕಲ್ಪನೆಯನ್ನು ಸಹ ಮಾಡೋದಿಲ್ಲ. ನಮ್ಮ ಧರ್ಮ ಅಷ್ಟು ಸುಂದರವಾಗಿದೆ ಅಂತ ಆಕೆಗೆ ಮನವರಿಕೆಯನ್ನು ಮಾಡಿಸ್ತಾ ಇದ್ದಾರೆ. ನಿಮ್ಮ ಮಂಡು ಶಾಸ್ತ್ರವನ್ನು ಕೇಳಿ ಕೇಳಿ ನನ್ನ ಕಿವಿ ಕಿವಿಡಾಗಿದೆ. ಆದರೆ ಆ ನಿಮ್ಮ ಚಿನ್ನದ ಗೊಂಬೆಯನ್ನು ನೋಡು, ನನ್ನ ಮಗಳ ಬಗ್ಗೆ ನೀನು ಈ ರೀತಿಯೆಲ್ಲ ಮಾತಾಡೋದು ನನಗಿಷ್ಟ ಆಗೋದಿಲ್ಲ. ನನ್ನ ಮಗಳು ಶಾಕಂಬರಿ, ಅವಳ ಜೀವನ ಉಕ್ಕಿನಷ್ಟು ಗಟ್ಟಿಯಾಗಿದೆ. ತುಂಬ ಸಾಹಸವಂತೆ. ಅಷ್ಟೇ ಯಾಕೆ, ವಿವೇಕ ಇದೆ, ಬುದ್ಧಿಶಕ್ತಿ ಇದೆ, ಜೊತೆಗೆ ದೇಹದ ಶಕ್ತಿಯೂ ಇದೆ. ಹೌದು, ಅದನ್ನೇ ನಾನು ಹೇಳ್ತಾರದು. ಅವಳೊಂದು ರೀತಿಯ ಗಂಡು ಬೀರಿಯಾಗಿದ್ದಾಳೆ. ನಾವಿಬ್ಬರೇನೋ ಈ ಬೇಡರ ಜೊತೆಯಲ್ಲೇ ಕಾಡಲ್ಲೇ ಇದ್ದು ಜೀವನ ಮಾಡ್ತಿದ್ರಿ. ಆದರೆ ನಮ್ಮ ಮಗಳ ಜೀವನನೂ ಹೀಗೇ ಇರಬೇಕಾ? ಯಾವ ಪ್ರಾಣಿ ಅವಳ ಕೈ ಹಿಡಿದಾನು? ಅವಳು ನಿತ್ಯ ಕನ್ಯೆಯಾಗಿ ಇರಬೇಕಾ? ನನ್ನಂತೆ ಮುಖ ಮುಚ್ಚಿಕೊಂಡು ಜೀವನ ನಡೆಸಬೇಕಾ? ಕೇಳು ಸುನತಿ, ನಮ್ಮ ಶಾಕಂಬರಿಯ ಬಗ್ಗೆ ನಿನಗೆ ಚಿಂತೆ ಬೇಡ. ಅವಳೊಬ್ಬಳು ಉತ್ತಮ ರಾಜಕಾರಣಿ ಆಗ್ತಾಳೆ. ಒಳ್ಳೆ ಗುಣ ಇದೆ, ಪ್ರಜ್ಞೆ ಇದೆ, ಯೋಗ್ಯತೆ ಇದೆ. ನಿನ್ನ ಮಗಳ ಗುಣವನ್ನು ತಿಳಿದು ಯಾಕೆ ಈ ರೀತಿ ಮಾತಾಡ್ತಾ ಇದೆಯಾ? ಅವಳ ಗುಣದಿಂದ, ಅವಳ ದಕ್ಷತೆಯಿಂದ, ಅವಳ ವಿವೇಕದಿಂದ ಅವಳನ್ನು ಮದುವೆ ಆದಂಥ ವ್ಯಕ್ತಿ ಒಬ್ಬ ರಾಜನಾಗ್ತಾನೆ. ಅವಳಿಗೆ ಆಶ್ಚರ್ಯ ಆಗುತ್ತೆ, ರಾಜನಾಗ್ತಾನ? ನಿಮ್ಮ ಮಾತಿಗೆ ಕೊನೆಯಿಲ್ಲ, ಮೊದಲಿಲ್ಲ. ನಿಮ್ಮ ಮಗಳಿಗೆ ಸ್ವಲ್ಪ ಬುದ್ಧಿ ಹೇಳಿ, ಗಂಡು ಬೀರಿ ರೀತಿ ಆಡೋದನ್ನು ಬಿಡೋದಕ್ಕೆ ಹೇಳಿ ಅಂತ ಹೇಳ್ತಾಳೆ. ಆ ಒಲಿಯರ ಜೊತೆ ಸಲಿಗೆಯಿಂದ ಮಾತಾಡೋದು ಸರಿಯಲ್ಲ. ಎಲ್ಲರೂ ಮಾತಾಡ್ಕೊಳ್ತಾ ಇದ್ದಾರೆ ಪಿಸು ಪಿಸು ಅಂತ. ಆ ಒಲಿಯರ ನಂದನೊಡನೆ ತುಂಬ ಸಲಿಗೆಯಿಂದ ಇಡ್ತಾ ಇದ್ದಾಳೆ ಅಂತ ಹೇಳ್ತಿದ್ದಾರೆ. ಅಶ್ವತ್ಥಾಮನ ಮುಖದಲ್ಲಿ ಒಂದು ಕ್ಷಣ ಆಶ್ಚರ್ಯ ಕಾಣಿಸುತ್ತೆ. ಮನಸ್ಸಿನೊಳಗೆ ಅಂದ್ಕೊಳ್ತಾನೆ, ದೇವರ ಸಂಕಲ್ಪ ಯಾರಿಗೊತ್ತು, ಏನು ಬೇಕಾದರೂ ಆಗ್ಬೋದು. ಸುನತಿ, ನೀನು ತುಂಬ ಧೈರ್ಯವಾಗಿರು, ಅವಳ ಬಗ್ಗೆ ಯೋಚನೆ ಮಾಡಬೇಡ. ನನ್ನ ಮಗಳು ಬುದ್ಧಿವಂತೆ, ಜಾಣೆ. ದೇವರು ಕೊಟ್ಟಂಥ ವಿವೇಕ ಅವಳನ್ನು ಕೈ ಬಿಡೋದಿಲ್ಲ. ಅವಳ ಭವಿಷ್ಯ ತುಂಬ ಉಜ್ವಲವಾಗಿದೆ. ನನಗೆ ತುಂಬ ವಿಶ್ವಾಸ ಇದೆ. ಹಾಗೆ ದೈವ ಇಚ್ಛೆನೂ ಏನಿದೆಯೋ ನೋಡೋಣ, ಹೆದರಬೇಡ ಅಂತ ಸಮಾಧಾನ ಮಾಡ್ತಾನೆ. ಇಲ್ಲಿ ನಂದ ಯಾರು ಅಂತ ಹೇಳ್ತಾ ಇದ್ದಾರೆ. ಉಂಬಾಸಿನ ಅವನ ಮಗ ನಂದ. ಅವನಿಗೊಬ್ಬ ಮಿತ್ರ ಇರ್ತಾನೆ, ಅವನೇ ಬಾಹುದಂಡ ಅಂತ. ಇವರಿಬ್ಬರೂ ಸೇರಿ ಕದಂಬ ರಾಜರೊಡನೆ ಯುದ್ಧ ಮಾಡಿ ರಾಜ್ಯವನ್ನು ಗೆದ್ಕೊಳ್ತಾರೆ. ನಂದರಾಜನಾಗಿ ಸೋಳವ ದೇಶವನ್ನು ಉತ್ತರ ದಿಕ್ಕಿನಿಂದ ಹಿಡಿದು ಮಂಜೇಶ್ವರದವರೆಗೂ ಇವನು ರಾಜ್ಯಭಾರವನ್ನು ಮಾಡ್ತಾನೆ. ಆಗ ಶಾಕಂಬರಿ ದೇವಿಯು ನಂದರಾಜನ ಮದುವೆಯಾಗಿ ಸಹಧರ್ಮಿಣಿಯಾಗ್ತಾಳೆ. ರಾಣಿಯಾಗಿ ರಾಜಕಾರಣದಲ್ಲಿ ತುಂಬ ಸಲಹೆ ಸೂಚನೆಗಳನ್ನು ಕೊಡ್ತಾ ಇರ್ತಾಳೆ. ಆ ರಾಜಧಾನಿಯ ಹೆಸರು ನಂದಾಪುರ ಅಂತಿರುತ್ತೆ. ಕೊನೆಗದು ನಂದಾವರ ಅಂತ ಕರೀತಾ ಇರ್ತಾರೆ. ಅಲ್ಲಿ ನಂದೇಶ್ವರ ಅನ್ನೋ ದೇಗುಲನೂ ಪ್ರಸಿದ್ಧವಾಗಿದೆ. ಈ ಒಂದು ಟೆಂಪಲ್ನಿನ ಗರ್ಭಗೃಹದ ಹೊರಗಡೆ ಅಶ್ವತ್ಥಾಮನ ಮೂರ್ತಿಯನ್ನು ಇಡಬೇಕು ಅಂತ ಇವನು ಆಸೆ ಪಡ್ತಾನೆ. ಆದರೆ ಅವಳ ಮಗಳಾದಂಥ ಮಹಾರಾಣಿ ಶಾಕಂಬರಿ ಒಪ್ಪೋದಿಲ್ಲ. ನನ್ನ ತೀರ್ಥರೂಪರು ಕರ್ಮಯೋಗಿಗಳು, ಅವರಿಗೆ ಯಾವುದೇ ರೀತಿಯ ಆಡಂಬರ ಬೇಕಾಗಿರಲಿಲ್ಲ ಅಂತ ಮಗಳು ತನ್ನ ತಂದೆ ಬಗ್ಗೆ ಹೇಳ್ತಾಳೆ. ನಂದರಾಜ ರಾಜ್ಯವನ್ನು ತುಂಬ ವರ್ಷಗಳ ಕಾಲ ಆಡಳಿತವನ್ನು ಮಾಡ್ತಾರೆ. ಅವರು ಸತ್ತ ನಂತರ ಅವನ ಮಗನಾದ ವಿಜಯನಂದ ಪಟ್ಟಕ್ಕೇರಿ ಆಡಳಿತವನ್ನು ನಡೆಸ್ತಾನೆ. ಇವನ ನಂತರ ಇನ್ನೊಬ್ಬ ರಾಜನಾದಂಥ ಅನಂತಾನಂದ ಅನ್ನೋನು ರಾಜ್ಯಭಾರ ಮಾಡ್ತಾನೆ. ಇವರ ನಂತರ ಇವನ ಮಗನಾದಂಥ ವಾಮನಂದನು ಸಹ ರಾಜ್ಯವನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾರೆ. ಇದು ಈ ಒಂದು ಕಥೆಯ ಸಾರಾಂಶ. ಥ್ಯಾಂಕ್ ಯು. ಕೃಷ್ಣಾರ್ಪಣಮಸ್ತು.